ಸುಪ್ರೀಂ ಕೋರ್ಟ್ ಜಡ್ಜರಿಗೆ ಅಂದು 4,000 ಸಂಬಳ, ಇಂದು ಸುಮಾರು 3 ಲಕ್ಷ ಇದೆ. ನಾನು ನನ್ನ ಗಣಿ ವರದಿಯಲ್ಲಿ 3 ಜನ ಮುಖ್ಯಮಂತ್ರಿಗಳ ವಿರುದ್ಧ ವರದಿ ಕೊಟ್ಟಿದ್ದೇನೆ, 8 ಜನ ಮಂತ್ರಿಗಳ ವಿರುದ್ಧ ಕೊಟ್ಟಿದ್ದೇನೆ, 150ಕ್ಕಿಂತ ಜಾಸ್ತಿ ಹಿರಿಯ ಅಧಿಕಾರಿಗಳ ವಿರುದ್ಧ ಕೊಟ್ಟಿದ್ದೇನೆ. ಯಾರಿಗೂ ಹೆದರಲಿಲ್ಲ, ಯಾರಿಂದಲೂ 1 ರೂಪಾಯಿ ತಗೊಂಡಿಲ್ಲ. ಏನಾದರೂ ನನ್ನಲ್ಲಿ ನ್ಯೂನತೆ ಇಡ್ತಾ ಇದ್ರೆ ಇಷ್ಟೊತ್ತಿಗೆ ನನ್ನನ್ನು ಬೀದಿಯಲ್ಲಿ ಎಳಿತಾ ಇದ್ರು. ಪ್ರಮೋಷನ್ ಆಗಬೇಕು, ದೊಡ್ಡ ಹುದ್ದೆಗೆ ಹೋಗ್ಬೇಕು, ಅದಕ್ಕೆ ನಾನು ಅರ್ಹನಂತ ತೋರಿಸ್ಬೇಕಂತ ಆಫೀಸಿಂದ ತಲೆನೋವು ಮನೆಗೆ ತರ್ತಾರೆ, ಲ್ಯಾಪ್ಟಾಪ್ ಅಲ್ಲಿ ಕಂಪ್ಯೂಟರ್ ಅಲ್ಲಿ ಕೂತ್ ಕೆಲಸ ಮಾಡ್ತಾ ಇರ್ತಾರೆ, ಮಕ್ಕಳಿಗೆ ಒಂದು ಐಫೋನ್ ಕೊಟ್ಟಿರ್ತಾರೆ, ಇತರ ಹಿರಿಯರು ಸೀರಿಯಲ್ ನೋಡ್ತಾ ಇರ್ತಾರೆ. ಶಾಲೆಗೆ ಹೋದಾಗ ನೀತಿ ಪಾಠ ಇಲ್ಲ. ಇವತ್ತು ಯಾಕೆ ಬೇಕು ನೀತಿ ಪಾಠ? ನೀತಿ ಪಾಠದಿಂದ ಹಣ ಮಾಡಕ್ಕಾಗಲ್ಲ. ಅದರಲ್ಲಿ ಒಬ್ಬರು ಡಾಕ್ಟರ್ ಬಂದ್ರು, ಇಬ್ಬರಲ್ಲಿ ಒಬ್ರು. ಅವ್ರು ನೇರ ಬರ್ತಾ ಸುಬ್ರಹ್ಮಣ್ಯಗೆ ಹೇಳ್ತಾರೆ, ಏನ್ ಸರ್ ಅವಸರ, ಶವ ಕೊಳ್ತು ಹೋಗ್ತಾ ಇಲ್ಲ, ಜೀವಂತ ಇರುವಂತ ರೋಗಿಗಳ ಪರೀಕ್ಷೆ ಮೊದಲು ಮಾಡ್ಬೇಕೆ, ಸತ್ತ ಶವದ ಪರೀಕ್ಷೆ ಮೊದಲು ಮಾಡ್ಬೇಕೆ ಅಂತ ಪ್ರಶ್ನೆ ಕೇಳ್ತಾರೆ. ಆವಾಗ ಸುಬ್ರಹ್ಮಣ್ಯ ಹೇಳಿದ್ರು, ಜೀವಂತ ಇರುವಂತ ರೋಗಿಗಳ ಪರೀಕ್ಷೆ ಮಾಡಿಗೆ ನಿಮ್ಗೆ ಯಾರಿಗೆ ಅಧಿಕಾರ ಕೊಟ್ಟರು? ನಿಮ್ಮನ್ನು ನಾನು ಕಳಿಸಿದ್ದು ಶವಗಾರಕ್ಕೆ. ವಿಚಾರವನ್ನ ಇನ್ಯಾವ ಹುದ್ದೆಯಲ್ಲೂ ನಾನು ನೋಡಿರಲಿಲ್ಲ. ಆ ಒಂದು ಹಿನ್ನೆಲೆಯಲ್ಲಿ ಇದಕ್ಕೆ ಮೂಲ ಕಾರಣ ಏನಂತ ನಾನು ನನ್ನಲ್ಲೇ ಯೋಚನೆ ಮಾಡಿದಾಗ ನನಗೆ ಅನಿಸಿದ್ದು, ಇದು ವ್ಯಕ್ತಿಗಳ ತಪ್ಪಲ್ಲ, ಇದು ಸಮಾಜದ ತಪ್ಪು. ನಾನು ಚಿಕ್ಕವನಾಗಿದ್ದಾಗ ಅಂಥ ಸಮಾಜದಲ್ಲಿದ್ದೆ. ಆ ಸಮಾಜ ಒಳ್ಳೆ ಕೆಲಸ ಮಾಡಿದ್ದವರನ್ನ ಗುರುತಿಸಿ ಪುರಸ್ಕರಿಸ್ತಾ ಇತ್ತು, ತಪ್ಪು ಮಾಡಿದ್ದವರಿಗೆ ಶಿಕ್ಷೆ ಕೊಡ್ತಾ ಇತ್ತು. ಅದು ಕೋರ್ಟಿನ ಶಿಕ್ಷೆ ಅಲ್ಲ. ಉದಾಹರಣೆಗೆ, ನನ್ನ ಗ್ರಾಮದಲ್ಲಿ ಯಾರಾದರೂ ಜೈಲಿಗೆ ಹೋಗಿದ್ರೆ ಅಥವಾ ತಪ್ಪು ಮಾಡಿದರೆ ನನ್ನ ಪೋಷಕರು ಹೇಳ್ತಾ ಇದ್ರು, ಆ ಮನೆ ಹತ್ತಿರ ಹೋಗಬೇಡ ಅಂತ. ಆ ಬಹಿಷ್ಕಾರ ಅನ್ನೋದು ಒಂದು ದೊಡ್ಡ ಶಿಕ್ಷೆ ಆಗಿತ್ತು. ಅದು ತಪ್ಪು ಮಾಡಿದ್ದವನ ಮೇಲೆ ಮಾತ್ರ ಅಲ್ಲ, ಆತನ ಕುಟುಂಬದ ಮೇಲೆ ಕೂಡ ಅದರ ಪರಿಣಾಮ ಬೀಳ್ತಾ ಇತ್ತು. ಅದರಿಂದ ಜನರು ತಪ್ಪು ಮಾಡೋಕ್ಕೆ ಹೆದರ್ತಾ ಇದ್ರು. ತಪ್ಪು ಮಾಡುವಂಥ ವ್ಯಕ್ತಿಗಳು ಇದ್ದರು, ಆದರೆ ಅವರ ಸಂಖ್ಯೆ ಬಹಳ ಕಮ್ಮಿ ಆಗಿತ್ತು. ಇವತ್ತು ಆ ಸಮಾಜದ ಭಾವನೆಯಲ್ಲಿ ಬದಲಾವಣೆ ಬಂದಿದೆ. ಇವತ್ತಿನ ಸಮಾಜ ಬರೀ ಶ್ರೀಮಂತಿಕೆ ಮತ್ತು ಅಧಿಕಾರವನ್ನು ಪೂಜಿಸುವಂತಹ ಸಮಾಜದಲ್ಲಿ ನಾವಿದ್ದೇವೆ. ಇದರಿಂದ ಸಮಾಜದಲ್ಲಿ ಒಂದು ಪೈಪೋಟಿ ಶುರುವಾಗಿದೆ. ನಾನು ಶ್ರೀಮಂತನಾಗಬೇಕು, ನಾನು ದೊಡ್ಡ ಹುದ್ದೆಗೆ ಹೋಗಬೇಕು ಅಂತ. ಶ್ರೀಮಂತನಾಗೋದ್ರಲ್ಲಿ ಏನು ತಪ್ಪಿಲ್ಲ, ದೊಡ್ಡ ಹುದ್ದೆಗೆ ಹೋಗೋದ್ರಲ್ಲಿ ತಪ್ಪಿಲ್ಲ. ಆದರೆ ಯಾವ ದಾರಿಯಲ್ಲಿ ಹೋಗ್ತೀರನ್ನೋದು ಬಹಳ ಮುಖ್ಯವಾದದ್ದು. ಬಂಧುಗಳೇ, ಅದರಲ್ಲೂ ನನ್ನ ನೆಚ್ಚಿನ ವಿದ್ಯಾರ್ಥಿಗಳೇ, ಇದು ನಿಮ್ಮ ಭವಿಷ್ಯದ ವಿಚಾರ. ಈ ಒಂದು ಸಮಾಜದ ಭಾವನೆಯನ್ನು ಬದಲಾಯಿಸದೇ ಇದ್ದರೆ, ಹಿಂದೆ ಇದ್ದಂಥ ಭಾವನೆಗಳನ್ನು ನಾವು ತಿರ್ಗ ಸೃಷ್ಟಿ ಮಾಡದೇ ಇದ್ದರೆ ಸಮಾಜದಲ್ಲಿ ಮುಂದಿನ ಭವಿಷ್ಯ ಬಹಳ ಕಠಿಣ ಅಂತ ನಾನು ತಿಳ್ಕೊಂಡಿದ್ದೇನೆ. ಅದಕ್ಕಾಗಿ ಯುವಕ ಯುವತಿಯರಲ್ಲಿ ಇದರ ಬಗ್ಗೆ ಮಾಹಿತಿ ಕೊಡಬೇಕನ್ನೋ ಹಿನ್ನೆಲೆಯಲ್ಲಿ ನಾನು ಇಂಥ ಕಾರ್ಯಕ್ರಮಗಳಿಗೆ ಬರ್ತಾ ಇದ್ದೇನೆ. ಬೆಳಿಗ್ಗೆ KGFಗೆ ಹೋಗಿದ್ದೆ, ಇವಾಗ ಇಲ್ಲಿದ್ದೇನೆ. ಯಾವ ಕಾರ್ಯಕ್ರಮಕ್ಕೆ ಕರೆದ್ರೂ ನನಗೆ ಬೇರೆ ಕೆಲಸ ಅವತ್ತು ಇಲ್ಲದೆ ಇದ್ದರೆ ನಾನು ಎಷ್ಟು ದೂರ ಆದರೂ ನನ್ನ ಕಷ್ಟಲ್ಲೇ ಹೋಗ್ತೇನೆ. ಒಬ್ಬರಿಂದ 1 ರೂಪಾಯಿ ತಗೊಳ್ತಾ ಇಲ್ಲ. ಯಾಕಂದರೆ ನನ್ನ ಕಾಲ ಮುಗೀತಾ ಬಂತು, ನನಗೆ 86 ವರ್ಷ ವಯಸ್ಸು. ಆದರೆ ಈ ಸಮಾಜವನ್ನು ಬದಲಾಯಿಸುವ ಪ್ರಯತ್ನ ಆಗಬೇಕು. ಅದು ನನ್ನ ಕಾಲದಲ್ಲಿ ಆಗದೇ ಇದ್ರೂ ಪರವಾಗಿಲ್ಲ, ಯುವಕ ಯುವತಿಯರ ಕಾಲದಲ್ಲಿ ಆಗಿ ಸಮಾಜದಲ್ಲಿ ಒಂದು ಶಾಂತಿ ಸೌಹಾರ್ದ ಇರಬೇಕು ಅನ್ನೋ ಹಿನ್ನೆಲೆಯಲ್ಲಿ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ. ಇವತ್ತಿನ ಪರಿಸ್ಥಿತಿಗೆ ಕಾರಣ ಒಂದು ರೋಗ, ಅದರ ಹೆಸರು ದುರಾಸೆ ಅನ್ನುವ ರೋಗ. ಹಿಂದೆ ಕೂಡ ಇತ್ತು, ಆದರೆ ದುರಾಸೆಯ ಮಟ್ಟದಕ್ಕೆ ಹೋಗುವವರು ಬಹಳ ಕಮ್ಮಿ ಇದ್ದರು. ಇವತ್ತು ಅದು ಯಾವ ಮಟ್ಟಕ್ಕೆ ಹೋಗಿದೆ ಅಂತ ತಿಳಿಸ ಬಯಸ್ತೇನೆ. ಉದಾಹರಣೆ ಕೊಡ್ತೇನೆ ನಿಮಗೆ. ಇವತ್ತು ಏನಾಗ್ತಾ ಇದೆ ಅಂತ ಈ ಒಂದು ದುರಾಸೆಯಿಂದ. ನಮ್ಮ ದೇಶದಲ್ಲಿ ಬಹಳಷ್ಟು ಅಭಿವೃದ್ಧಿ ಆಗಿದೆ, ಆದರೆ ನನ್ನ ಅನಿಸಿಕೆಯಲ್ಲಿ ಎಲ್ಲಕ್ಕಿಂತಲೂ ಜಾಸ್ತಿ ಅಭಿವೃದ್ಧಿ ಆದದ್ದು ದುರಾಸೆ ಅನ್ನುವ ರೋಗ. ಇದಕ್ಕೆ, ಈ ದುರಾಸೆಗೆ ಕಾರಣ ನಮ್ಮ ಸಮುದಾಯದ, ನಮ್ಮ ಸಮಾಜದ ಭಾವನೆಗಳು. ಆ ಭಾವನೆಗಳಿಗೆ ಪೂರಕವಾಗಿ ನಾವು ಜನರು ಆ ಭಾವನೆ ಪೂರಕವಾಗಿ ಹೋಗ್ತಾ ಇದ್ದೇವೆ. ಎಲ್ಲರಲ್ಲೂ ನಾನು ದೊಡ್ಡವನಾಗಬೇಕು, ನಾನು ಶ್ರೀಮಂತನಾಗಬೇಕು ಅನ್ನೋ ಯೋಚನೆ ಇದ್ದರೆ ಅದು ಸರಿಯಲ್ಲ. ಸಮಾಜದಲ್ಲಿ ಒಳ್ಳೆಯ ಕೆಲಸ ಮಾಡಿ ದೊಡ್ಡ ಹುದ್ದೆಗೆ ಹೋಗಿ,
ಒಳ್ಳೆ ವಿದ್ಯೆ ಪಡೆದು ಮುಂದೆ ಒಳ್ಳೆ ಕೆಲಸಕ್ಕೆ ಹೋಗಿ ನಿಮ್ಮ ಜೀವನವನ್ನು ಸಾರ್ಥಕ ಮಾಡಿ ಸುಖ ಸಂತೋಷದಿಂದ ಬಾಳಿ. ಆದರೆ ಆ ದುರಾಸೆ ಬರುವಂಥ ಒಂದು ದಾರಿಯನ್ನು ಅಳವಡಿಸಬೇಡಿ. ಈ ದುರಾಸೆಗೆ ಮದ್ದಿಲ್ಲ. ಈ ದುರಾಸೆಗೆ ಒಡೆದವರು ಕಾನೂನಿಗೆ ಹೆದರಲ್ಲ. ಚೈನಾದಲ್ಲಿ ಭ್ರಷ್ಟರಿಗೆ ಗಲ್ಲು ಶಿಕ್ಷೆ, ಆದರೆ ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಅನ್ನೋ ಒಂದು ಸಂಸ್ಥೆಯ ಆಯೋಜನದ ಪ್ರಕಾರ ಚೈನಾ ನಮ್ಮ ದೇಶಕ್ಕಿಂತ ಜಾಸ್ತಿ ಭ್ರಷ್ಟ ದೇಶ. ಏನು ತಿಳಿಸ್ತದೆ ನಮಗೆ? ಭ್ರಷ್ಟರಿಗೆ ಯಾವ ಕಾನೂನಿನ ಹೆದರಿಕೆ ಇಲ್ಲ, ಯಾವ ಅವಮಾನದ ಹೆದರಿಕೆ ಇಲ್ಲ. ಇದಕ್ಕೆ ಒಂದೇ ಒಂದು ಮದ್ದು, ಬೇರೆ ಮದ್ದಿಲ್ಲ. ಆ ಮದ್ದು ನಮ್ಮ ಹಿರಿಯರು ಕಟ್ಟಿದಂಥ ಒಂದು ಮೌಲ್ಯ, ತೃಪ್ತಿ ಅನ್ನೋ ಗುಣ. ಈ ತೃಪ್ತಿಯನ್ನ ಮದ್ದಿನಂಗಡಿಯಲ್ಲಿ ಖರೀದಿ ಮಾಡಬೇಕಾಗಿಲ್ಲ, ನಮ್ಮಲ್ಲಿ ನಾವೇ ಅಳವಡಿಸಬೇಕು. ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಅದಕ್ಕೂ ಒಂದು ಸಮಸ್ಯೆ ಇದೆ. ನಾನು ಚಿಕ್ಕವನಾಗಿದ್ದಾಗ ನನ್ನ ಪೋಷಕರು ಹೇಳ್ತಾ ಇದ್ರು, ಇದು ಮಾಡು, ಇದು ಮಾಡಬೇಡ ಅಂತ. ತಪ್ಪು ಮಾಡಿದರೆ ಏಟ್ ತಿಂದದ್ದು ನೆನಪಿದೆ. ಶಾಲೆಗೆ ಹೋದಾಗ ನೀತಿ ಪಾಠ ಅಂತ ಒಂದು ಸಬ್ಜೆಕ್ಟ್ ಇತ್ತು. ಇವತ್ತಿನ ಬದಲಾವಣೆಯಿಂದ ಅದು ಎರಡೂ ಇಲ್ಲ. ಮೊದಲನೇದಾಗಿ ಇವತ್ತಿನ ಪರಿಸ್ಥಿತಿಯಲ್ಲಿ ಬಹಳಷ್ಟು ಗಂಡ ಹೆಂಡತಿ ಇಬ್ಬರು ಕೆಲಸ ಮಾಡುವವರು. ಕೆಲಸ ಅಂದ್ರೆ ರೋಗನೇ. ಅಲ್ಲಿ ಪ್ರಮೋಷನ್ ಆಗಬೇಕು, ದೊಡ್ಡ ಹುದ್ದೆಗೆ ಹೋಗ್ಬೇಕು, ಅದಕ್ಕೆ ನಾನು ಅರ್ಹನಂತ ತೋರಿಸ್ಬೇಕಂತ ಆಫೀಸಿಂದ ತಲೆನೋವು ಮನೆಗೆ ತರ್ತಾರೆ. ಲ್ಯಾಪ್ಟಾಪಲ್ಲಿ ಕಂಪ್ಯೂಟರಲ್ಲಿ ಕೂತು ಕೆಲಸ ಮಾಡ್ತಾ ಇರ್ತಾರೆ. ಮಕ್ಕಳಿಗೆ ಒಂದು ಐಫೋನ್ ಕೊಟ್ಟಿರ್ತಾರೆ. ಆ ಐಫೋನ್ನಲ್ಲಿ ಯಾವ ಮೌಲ್ಯನೂ ಇಲ್ಲ. ಇತರ ಹಿರಿಯರು ಸೀರಿಯಲ್ ನೋಡ್ತಾ ಇರ್ತಾರೆ. ಮಕ್ಕಳ ಜೊತೆ ಸಂಪರ್ಕ ಇಲ್ಲ. ಎಷ್ಟು ಜನ ಒಂದ್ ದಿವಸ ನಿಮ್ಮ ಮಕ್ಕಳಿಗೆ ನಿಮ್ಮ ಶಾಲೆಯಲ್ಲಿ ಏನಾಯ್ತು, ಏನ್ ತಪ್ಪು ಮಾಡಿದ್ಯಾ, ಏನ್ ಶಿಕ್ಷೆ ಅನುಭವಿಸಿದ್ಯಾ ಅಂತ ಕೇಳುವಂತಹ ಸಂಖ್ಯೆ ಬಹಳ ಕಮ್ಮಿ ಆಗಿದೆ. ಮಕ್ಕಳು ಎಲ್ಲಿ ಕಲಿತಾರೆ? ಶಾಲೆಗೆ ಹೋದಾಗ ನೀತಿ ಪಾಠ ಇಲ್ಲ. ಇವತ್ತು ಯಾಕೆ ಬೇಕು ನೀತಿ ಪಾಠ? ನೀತಿ ಪಾಠದಿಂದ ಹಣ ಮಾಡಕ್ಕಾಗಲ್ಲ. ಹೌದು, ನೀತಿ ಪಾಠ ಆ ಮಟ್ಟಕ್ಕೆ ಹೋಗಿದೆ. ಇವತ್ತು ಆಟಮ್ ಬಾಂಬ್ ಹೆಂಗೆ ಮಾಡ್ಬೇಕಂತ ನಿಮ್ಗೆ ಕಲಿಸ್ತಾರೆ, ಆದರೆ ಅದನ್ನು ಹೆಂಗೆ ಬಳಸ್ಬೇಕಂತ ಕಲಿಸಲ್ಲ. ವಿದ್ಯಾರ್ಥಿನಿಯರೇ, ನಿಮ್ಮ ಭವಿಷ್ಯ, ಈ ಭವಿಷ್ಯವನ್ನ ನೀವೇ ಬದಲಾಯಿಸಬೇಕು. ಅದಕ್ಕೆ ಆ ತೃಪ್ತಿ ಅನ್ನುವ ಒಂದು ಮೌಲ್ಯವನ್ನ ಅಳವಡಿಸಬೇಕು. ತೃಪ್ತಿ ಅಂದ್ರೆ ಒಂದು ಹಂತಕ್ಕೆ ಕೆಲಸ ಸಿಕ್ತು, ಇನ್ನೇನು ಬೇಡ, ನಾನು ಸನ್ಯಾಸಿ ಆಗ್ತೇನೆ ಅಂತಲ್ಲ. ಎಲ್ಲರಲ್ಲೂ ಆಕಾಂಕ್ಷೆ ಅನ್ನುವ ಗುಣ ಇರಬೇಕು. ಜಾಸ್ತಿ ಓದಬೇಕು, ದೊಡ್ಡ ಹುದ್ದೆಗೆ ಹೋಗ್ಬೇಕು, ಶ್ರೀಮಂತನಾಗಬೇಕು, ಏನೂ ತಪ್ಪಿಲ್ಲ. ಆದರೆ ಅದನ್ನು ನೀವು ಅಳವಡಿಸದೆ ದುರಾಸೆ ಎನ್ನುವ ರೋಗವನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿದ್ರೆ ಅದರಿಂದ ನಿಮಗೆ ಎಂದೂ ನಿದ್ದೆ ಬರಲ್ಲ, ಸಂತಸ ನಿಮ್ಮ ಜೀವನದಲ್ಲಿ ಇರಲ್ಲ. ನಾನು ನನ್ನ ವೈಯಕ್ತಿಕ ಅನುಭವದಿಂದ ಹೇಳ್ತಾ ಇದ್ದೇನೆ. ನಾನು ಬಹಳಷ್ಟು ಅನ್ಯಾಯವನ್ನು ಕಂಡಿದ್ದೇನೆ. ನಾನು ನನ್ನ ಗಣಿ ವರದಿಯಲ್ಲಿ 3 ಜನ ಮುಖ್ಯಮಂತ್ರಿಗಳ ವಿರುದ್ಧ ವರದಿ ಕೊಟ್ಟಿದ್ದೇನೆ, 8 ಜನ ಮಂತ್ರಿಗಳ ವಿರುದ್ಧ ಕೊಟ್ಟಿದ್ದೇನೆ, 150ಕ್ಕಿಂತ ಜಾಸ್ತಿ ಹಿರಿಯ ಅಧಿಕಾರಿಗಳ ವಿರುದ್ಧ ಕೊಟ್ಟಿದ್ದೇನೆ. ಯಾರಿಗೂ ಹೆದರಲಿಲ್ಲ, ಯಾರಿಂದಲೂ 1 ರೂಪಾಯಿ ತಗೊಂಡಿಲ್ಲ. ಏನಾದರೂ ನನ್ನಲ್ಲಿ ನ್ಯೂನತೆ ಇದ್ದ ಇದ್ರೆ ಇಷ್ಟೊತ್ತಿಗೆ ನನ್ನನ್ನು ಬೀದಿಯಲ್ಲಿ ಎಳಿತಾ ಇದ್ರು. ವಿದ್ಯಾರ್ಥಿನಿಯರೇ, ನಿಮ್ಮ ಭವಿಷ್ಯ, ನಿಮ್ಮ ಸಮಯದಲ್ಲಿ ಸಮಾಜದಲ್ಲಿ ಶಾಂತಿ ಸೌಹಾರ್ದ ಇರಬೇಕಾದ್ರೆ ಈ ಮೌಲ್ಯವನ್ನು ಅಳವಡಿಸಿ. ಇಲ್ಲದಿದ್ರೆ ಇವತ್ತು ಏನಾಗ್ತಾ ಇದೆ ಕ್ರೆಮ್ಲಿನ್ನಲ್ಲಿ, ರಷ್ಯಾ ಮತ್ತೆ ಕ್ರೆಮ್ಲಿನ್ನ ಜಗಳದಲ್ಲಿ ಯಾರಿಗೆ ಬೇಕಾ ಜಗಳ? ಹಿರಿಯ ಆಡಳಿತದಲ್ಲಿರುವಂತಹ ಅಧಿಕಾರಿಗಳಿಗೆ. ನನ್ಗೊಂದು ಟಿವಿ ಕಳಿಸಿದ್ದಾರೆ ಒಬ್ರು ಅಮೆರಿಕದಿಂದ. ಅದರಲ್ಲೊಬ್ಬ 6 ವರ್ಷದ ಹುಡುಗ, ಪಕ್ಕದಲ್ಲೆಲ್ಲ ಸುಟ್ಟೋದ ಮನೆಗಳು, ಎಲ್ಲ ಸತ್ತೋದ ಜೀವಿಗಳು ಬಿದ್ದಿರ್ತಾರೆ. ಅವಾಗ ಅವನು ಹೇಳ್ತಾನೆ, ನಾನೇನು ತಪ್ಪು ಮಾಡಿದೆ? ನನ್ಗೊಬ್ಳು ತಾಯಿ ಇದ್ಲು, ಇವಾಗ ಅವಳು ಇಲ್ಲ. ನನಗೊಂದು ಮನೆ ಇತ್ತು, ಇವಾಗ ಇಲ್ಲ. ನಾನು ಎಲ್ಲಿ ಹೋಗ್ಲಿ? ನನ್ನ ಮುಂದಿನ ಜೀವನ ಯಾರು ನನಗೆ ಸಹಾಯ ಮಾಡ್ತಾರೆ ಅಂತ. ನಿಜ, ಎಂಥ ಪರಿಸ್ಥಿತಿಗೆ ಹೋಗ್ತೀರಿ? ತೃಪ್ತಿ ಇದ್ರೆ ಈ ಸಮಸ್ಯೆ ಬರಲ್ಲ. ಇದು ಕೂಡ ನಮ್ಮ ಇವತ್ತಿನ ಭೂಲೋಕದಲ್ಲಿ ಇದೆ.
ಅಂತಾರಾಷ್ಟ್ರೀಯ ಮಟ್ಟದಲ್ಲಿರುವಂತಹ 4 ದೇಶಗಳು, ನಾರ್ವೆ, ಸ್ವೀಡನ್, ಡೆನ್ಮಾರ್ಕ್, ಫಿನ್ಲೆಂಡ್, ಸ್ಕ್ಯಾಂಡಿನೇವಿಯಾ ಅಂತೇವೆ. ಅಲ್ಲಿ ಜನರಲ್ಲಿ ಬಹಳಷ್ಟು ತೃಪ್ತಿ ಇದೆ. ಅವರು ಜೀವನದಲ್ಲಿ ಸಂತಸ ಪಡೆದಿದ್ದಾರೆ. ಸಮಾಜದಲ್ಲಿ ಶಾಂತಿ ಸೌಹಾರ್ದ ಇದೆ. ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಅನ್ನುವ ಲಿಸ್ಟಲ್ಲಿ ಅವರು ಮೊದಲನೇ 4 ಸ್ಥಾನ ಪಡೆದಿದ್ದಾರೆ. ಅಲ್ಲಿ ಭ್ರಷ್ಟಾಚಾರ ಅನ್ನೋದು ಬಹಳ ಕಮ್ಮಿ. ಅಲ್ಲಿ ಹಿರಿಯರಿಗೂ ಕಿರಿಯರಿಗೂ ವ್ಯತ್ಯಾಸ ಇಲ್ಲ, ಎಲ್ಲರಿಗೂ ಗೌರವ ಇದೆ. ಅದು ಬಹಳ ಶ್ರೀಮಂತ ದೇಶ ಅಲ್ಲದಿದ್ರೂ ಕೂಡ ಅಲ್ಲಿ ಶಾಂತಿ ಸಂತಸ ಇದೆ. ಆ ಮಟ್ಟಕ್ಕೆ ನಾವು ಹೋಗಬೇಕಾದ್ರೆ ನಮ್ಮಲ್ಲಿ ತೃಪ್ತಿ ಅನ್ನುವ ಗುಣವನ್ನು ಅಳವಡಿಸಬೇಕು. ತೃಪ್ತಿ ಇಲ್ಲದೆ ಇದ್ರೆ ಏನಾಗ್ತದೆ ಅನ್ನೋ ಒಂದೆರಡು ಉದಾಹರಣೆ ಮುಂದೆ ಇಡ ಬಯಸ್ತೇನೆ ನಾನು. 2008ರಲ್ಲಿ ಕೊಪ್ಪಳ ಜಿಲ್ಲೆಯಿಂದ ಒಬ್ಬ ವ್ಯಕ್ತಿ ಬರ್ತಾರೆ. ಏನಪ್ಪ ಸಮಸ್ಯೆ ಅಂತ ಕೇಳಿದೆ. ಸ್ವಾಮಿ, ನನಗೆ ಸ್ವಾಮಿ, ನನ್ನ ಹೆಂಡತಿ ಒಂದು ಹೆಣ್ಣು ಮಗಳನ್ನು ಹಡೆದಿದ್ದಾಳೆ, ಅದರಲ್ಲಿ ಏನು ತಪ್ಪಪ್ಪ ಅಂತ ಕೇಳಿದೆ. ಇಲ್ಲ ಸ್ವಾಮಿ, ಕರ್ನಾಟಕ ಸರ್ಕಾರದ ಒಂದು ಯೋಜನೆ ಇದೆ. ಆ ಯೋಜನೆ ಪ್ರಕಾರ ಬಡ ಕುಟುಂಬಕ್ಕೆ ಹುಟ್ಟಿದಂಥ ಹೆಣ್ಣು ಮಕ್ಕಳು ಸರ್ಕಾರಿ ಆಸ್ಪತ್ರೆಯಲ್ಲಿ ಹುಟ್ಟಿದ್ರೆ ಅವರಿಗೆ ಕೆಲವು ವರ್ಷಗಳ ಸಮಯ ಸರ್ಕಾರ ಅನುದಾನ ಕೊಡ್ತದೆ. ನನ್ನ ಹೆಂಡತಿ ಹೆಣ್ಮಗಳನ್ನು ಹಡೆದಿದ್ದಾಳೆ, ಆದರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಹಡೆಯಲಿಕ್ಕೆ ಆಗಲಿಲ್ಲ, ಅದಕ್ಕಾಗಿ ನನಗೆ ನನ್ನ ಮಗುವಿಗೆ ಅನುದಾನ ಕೊಡ್ತಾ ಇಲ್ಲ ಅಂತ ಹೇಳಿದರು. ಅದನ್ನು ನಂಬಿ ಅದರ ಬಗ್ಗೆ ವಿಚಾರಣೆ ಮಾಡೋಕ್ಕೆ ಒಬ್ಬ ಅಧಿಕಾರಿಯನ್ನು ಕೊಪ್ಪಳಿಗೆ ಕಳಿಸಿದ್ದೆ. ಆ ಅಧಿಕಾರಿ ಕೊಟ್ಟ ವರದಿ ಪ್ರಕಾರ ಈತನ ಹೆಂಡತಿ ಗರ್ಭಿಣಿ, ಇನ್ನೊಬ್ಬಳು ಸಂಗಾತಿ, ಇಬ್ರು 7 ಕಿಲೋಮೀಟರ್ ನಡ್ಕೊಂಡು ಜಿಲ್ಲಾ ಆಸ್ಪತ್ರೆಗೆ ಹೆರಿಗೆಗಾಗಿ ಹೋಗ್ತಾರೆ. ಈ ಗರ್ಭಿಣಿಯ ಹೆರಿಗೆಗಾಗಿ ಅಲ್ಲಿ ಸಿಬ್ಬಂದಿ ಕಾಸು ಕೇಳ್ತಾರೆ. ಅವ್ರು ಕೇಳಿದ ಹಣ ಇರಲಿಲ್ಲ, ತಮ್ಮ ಹತ್ರ ಇದ್ದ ಹಣ ಕೊಟ್ಟರು. ಇದು ಸಾಲಲ್ಲ ಅಂತ ಹೇಳಿದರು. ಇನ್ನು ಹಾಸಿಗೆ ಬೇಕಾದರೆ ಹೆಚ್ಚಿನ ಹಣ ಬೇಕು ಅಂತ ಎಷ್ಟು ಬೇಡ್ಕೊಂಡ್ರು ಹಣ ಕಮ್ಮಿ ಮಾಡಿಲ್ಲ. ಆಕೆಯ ಪರಿಸ್ಥಿತಿ ಗೊತ್ತಿದ್ರು ಕಮ್ಮಿ ಮಾಡಿಲ್ಲ. ವಿಧಿ ಇಲ್ಲದೆ ಜೊತೆ ಬಂದವಳನ್ನ ಊರಿಗೆ ಕಳಿಸ್ತಾಳೆ, ಸ್ವಲ್ಪ ಹಣ ತಗೊಂಡು ಬಾ ಅಂತ. ಆವಾಗ ಸಿಬ್ಬಂದಿ ಹೇಳ್ತಾರೆ, ಇಲ್ಲಿ ಕೂತ್ಬೇಡಿ, ಹೊರಗೆ ಕೂತ್ಕೊಳ್ಳಿ ಅಂತ. ವಿಧಿ ಇಲ್ಲದೆ ಗೇಟ್ ದಾಟಿ ಮಾರ್ಗ ದಾಟಿ ಬಸ್ ಸ್ಟಾಪಲ್ಲಿ ಕೂತಿರ್ತಾಳೆ. ಹಣ ಬರುವ ಮೊದಲು ಹೆರಿಗೆ ಬಸ್ ಸ್ಟಾಪ್ ಎಲ್ಲ ಆಗ್ತದೆ. 21ನೇ ಇಸ್ವಿಯಲ್ಲಿ ಭಾರತ ಪ್ರಜಾಪ್ರಭುತ್ವ ಅನ್ನೋ ಮಾತನ್ನು ಹೇಳ್ತಾ ಇರ್ತದೆ. ಪ್ರಜಾಪ್ರಭುತ್ವದಿಂದ ಜನರಿಗೋಸ್ಕರ ಜನರ ಸರ್ಕಾರ. ಸರ್ಕಾರಿ ಆಸ್ಪತ್ರೆಯಲ್ಲಿ ಸೇವೆ ಕೊಡಬೇಕು ಅನ್ನುವ ಆದೇಶ ಇದ್ರೂ ಕೂಡ ಎಂಥ ವ್ಯಕ್ತಿಗಳಿದ್ದಾರೆ. ನಾನು ಕಾನೂನಿನಲ್ಲಿ ಒಂದು ಪ್ರಿನ್ಸಿಪಲ್ ಇದೆ, ವೈಕೇರಿಯಸ್ ಲಯಬಿಲಿಟಿ ಅಂತ. ಜವಾನ ಮಾಡಿದ ತಪ್ಪಿಗೆ ಯಜಮಾನ ಜವಾಬ್ದಾರಿ. ಅದರಿಂದ ಈಕೆ ಸರ್ಕಾರಿ ಆಸ್ಪತ್ರೆಗೆ ಹೆರಿಗೆ ಬಂದಿದ್ರು ಕೂಡ ಈಕೆ ಸರ್ಕಾರಿ ಆಸ್ಪತ್ರೆ ನೌಕರರ ದುರ್ವಾಸೆಯಿಂದ ಹೊರಗೆ ಹೋಗಿ ಹೆರಿಗೆ ಮಾಡಬೇಕಾಗಿ ಬಂತು. ಅವ್ರು ಮಾಡಿದ ತಪ್ಪಿಗೆ ನೀವು ಜವಾಬ್ದಾರಿ ಅಂತ ಸರ್ಕಾರಕ್ಕೆ ಬರೆದು ಕೊಟ್ಟೆ, ಈ ಮಗುವಿಗೆ ಅನುದಾನ ಕೊಡಬೇಕಂತ ಕೊಟ್ಟರು. ಆದರೆ ಎಂಥ ಸಂದರ್ಭದಲ್ಲಿ ಈ ದುರಾಸೆ ಏನ್ ಮಾಡ್ತದೆ ವ್ಯಕ್ತಿಗಳಿಗೆ? ಮನುಷ್ಯತ್ವ ಇರಲಿ ಇಲ್ಲ. ಈ ದುರಾಸೆ ಬಂದರೆ ಯಾವ ಮಟ್ಟಕ್ಕೆ ಹೋಗ್ತದೆ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ಇನ್ನೊಂದು ಉದಾಹರಣೆ ಕೊಡ್ತೇನೆ, ಅದು ಆಸ್ಪತ್ರೆ ಉದಾಹರಣೆ. ಒಂದಿನ ಹೈದರಾಬಾದಿಂದ ಒಬ್ಬರು ಹಿರಿಯ ಏರ್ಫೋರ್ಸ್ ಅಧಿಕಾರಿ ಫೋನ್ ಮಾಡ್ತಾರೆ. ಅವ್ರು ಹೇಳ್ತಾರೆ, 3 ದಿವಸದ ಹಿಂದೆ ನನ್ನ ಅಣ್ಣನ 18 ವರ್ಷದ ಮಗಳು ಬೆಂಗಳೂರಲ್ಲಿ ಅಪಘಾತಕ್ಕೆ ಸಿಲುಕಿ ಸಾವನ್ನಪ್ಪಿದ್ದಾಳೆ. ಆಕೆಯ ಶವ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿದೆ. 3 ದಿವಸ ಆಯಿತು, ಪೊಲೀಸರು ಶವ ಕೊಡ್ತಾ ಇಲ್ಲ, ಯಾಕಂದ್ರೆ ಶವ ಪರೀಕ್ಷೆ ನಡೆದಿಲ್ಲ ಅಂತ. ನಾವು ಹಿರಿಯರು ಹೈದರಾಬಾದಲ್ಲಿದ್ದೇವೆ, ಎಲ್ರಿಗೂ ಬೆಂಗಳೂರಿಗೆ ಬರೋಕ್ಕಾಗಲ್ಲ, ನಮ್ಮ ದುಃಖವನ್ನು ಅರ್ಥ ಮಾಡ್ಕೊಳ್ಳಿ, ನಾವೊಂದು ಆಂಬ್ಯುಲೆನ್ಸ್ ಇಟ್ಟಿದ್ದೇವೆ ಆ ಶವವನ್ನು ತರಕ್ಕೆ ಅಂತ. ಸ್ವಲ್ಪ ಸಹಾಯ ಮಾಡಿದ್ರು. ನಾನು ಹೇಳಿದೆ, 1-2 ಗಂಟೆಯಲ್ಲಿ ನಿಮಗೆ ಫೋನ್ ಮಾಡ್ತೇನೆ ಅಂತ ಆಸ್ಪತ್ರೆಗೆ ಹೋದೆ. ಅಲ್ಲಿ ಸೂಪರಿಂಟೆಂಡೆಂಟನ್ನು ಭೇಟಿ ಮಾಡಿದೆ. ಅವ್ರು ಹೇಳ್ತಾರೆ, ಈ ರೀತಿ ಆಗಕ್ಕೆ ಸಾಧ್ಯವಿಲ್ಲ, ನಾವು ಆ ಡಾಕ್ಟರ್ಗಳನ್ನು ಕಳಿಸಿದವ್ರನ್ನ ಶವಾಗಾರಕ್ಕೆ ಕಳಿಸಿದವ್ರನ್ನ ಕರೆಸಿ ಕೇಳೋಣ ಅಂತ ಪಿಯೋನನ್ನು ಕಳಿಸ್ತಾರೆ. ಅದರಲ್ಲಿ ಒಬ್ಬರು ಡಾಕ್ಟರ್ ಬಂದರು, ಇಬ್ಬರಲ್ಲಿ ಒಬ್ರು. ಅವ್ರು ನೇರ ಬರ್ತಾ ಸೂಪರಿಂಟೆಂಡೆಂಟ್ಗೆ ಹೇಳ್ತಾರೆ, ಏನ್ ಸರ್ ಅವಸರ, ಶವ ಕೊಳ್ತೋಗ್ತಾ ಇಲ್ಲ, ಜೀವಂತ ಇರುವಂತ ರೋಗಿಗಳ ಪರೀಕ್ಷೆ ಮೊದಲು ಮಾಡಬೇಕೆ, ಸತ್ತ ಶವದ ಪರೀಕ್ಷೆ ಮೊದಲು ಮಾಡಬೇಕೆ ಅಂತ ಪ್ರಶ್ನೆ ಕೇಳ್ತಾರೆ.
ಆವಾಗ ಸೂಪರಿಂಟೆಂಡೆಂಟ್ ಹೇಳಿದ್ರು, ಜೀವಂತ ಇರುವಂಥ ರೋಗಿಗಳ ಪರೀಕ್ಷೆ ಮಾಡಿ ನಿಮ್ಗೆ ಯಾರಿಗೆ ಅಧಿಕಾರ ಕೊಟ್ಟರು? ನಿಮ್ಮನ್ನು ನಾನು ಕಳಿಸಿದ್ದು ಶವಗಾರಕ್ಕೆ. ಇಲ್ಲಿ ಪ್ರತಿದಿನ 4-5 ಶವಗಳು ಬರ್ತವೆ. ಇದೇ ರೀತಿ ಆಗಿದ್ರೆ ಅಲ್ಲಿ ಎಷ್ಟು ಶವಗಳು ಬಿದ್ದಿರ್ಬೇಕಂತ. ಆವಾಗ ಡಾಕ್ಟರ್ ಹೇಳ್ತಾರೆ, ಇಲ್ಲೆಲ್ಲ ಆಗಲ್ಲ, ಮೇನ್ ಬಿಲ್ಡಿಂಗಿಂದ 3 ದಿವಸದ ಹಿಂದೆ ಒಬ್ಬರು ವ್ಯಕ್ತಿ ಬರ್ತಾರೆ, ಅವ್ರು ಹೇಳ್ತಾರೆ ಅವ್ರ ಸಂಬಂಧಿಗೆ ಬೇಕಾದಂಥ ಚಿಕಿತ್ಸೆ ಮೇನ್ ಬಿಲ್ಡಿಂಗಲ್ಲಿ ಸಿಗ್ತಾ ಇಲ್ಲ, ನೀವು ಬಂದು ಚಿಕಿತ್ಸೆ ಕೊಡಿ ಅಂತ ಹೇಳಿದರು. ಅದಕ್ಕಾಗಿ ನಾನು ಮಾನವೀಯತೆಯಿಂದ ಹೋದೆ ಅಂದರು. ನಾನಂದೆ, ಡಾಕ್ಟ್ರೇ, ಆ ಸಂಬಂಧಿಯ ಅಥವಾ ರೋಗಿಯ ಪರಿಚಯ ಮೊದಲಿತ್ತೆ ಅಂತ ಕೇಳಿದೆ. ಇಲ್ಲ ಮೊದಲನೇ ಸಲ ಅಂದರು. ನನಗೆ ಅರ್ಥ ಆಯಿತು, ಅಲ್ಲಿ ಮೇನ್ ಬಿಲ್ಡಿಂಗಲ್ಲಿ 30-40 ಜನ ಡಾಕ್ಟ್ರುಗಳಿದ್ದಾರೆ. ಒಬ್ಬನಲ್ಲಿ ಸಮಾಧಾನ ಆಗದಿದ್ದರೆ ಇನ್ನೊಬ್ಬನನ್ನು ಕೇಳ್ಬೋದಿತ್ತು. ಅದು ಬಿಟ್ಟು 100 ಮೀಟರ್ ದೂರದಲ್ಲಿರುವಂಥ ಪರಿಚಯ ಇಲ್ಲದಂಥ ವೈದ್ಯನನ್ನು ಹುಡ್ಕೊಂಡು ಹೋದ್ರಂತೆ. ನಾನು ಹೇಳಿದೆ, ನನಗೆ ಇಲ್ಲಿ ಏನಾಗ್ತಾ ಇದೆ ಗೊತ್ತಿದೆ, ಹಣ ಕೊಡದೆ ಶವ ಪರೀಕ್ಷೆ ಮಾಡಲ್ಲ, ಅದರಿಂದ ಆ ಶವ ಇನ್ನೂ 3-4 ದಿವಸದಿಂದ ಇಲ್ಲೇ ಬಿದ್ದಿದೆ ಅಂತ. ನಾನು ಇಲ್ಲೇ ಕೂತಿರ್ತೇನೆ, ಶವ ಪರೀಕ್ಷೆ ನಡೆದು ಆಂಬ್ಯುಲೆನ್ಸಲ್ಲಿ ಶವ ಹಾಕುವವರೆಗೆ ನಾನು ಇಲ್ಲೇ ಕೂತಿರ್ತೇನೆ ಅಂದೆ. ಶವ ಪರೀಕ್ಷೆ ನಡೆಯಿತು, ಅವ್ರನ್ನ ಶವವನ್ನು ಆಂಬ್ಯುಲೆನ್ಸಲ್ಲಿ ಹಾಕಿ ಕಳಿಸಿದ್ದಾಯಿತು. ಆತನ ಮಗಳಾಗಿದ್ರೆ ಏನು ಮಾಡ್ತಾ ಇದ್ದ? ಎಂಥ ವ್ಯಕ್ತಿಗಳು ಅಧಿಕಾರದಲ್ಲಿದ್ದಾರೆ. ಅದು ಆಸ್ಪತ್ರೆ ಮಾತ್ರ ಅಲ್ಲ, ನನ್ನ ಹತ್ರ ಬೇಕಾದಷ್ಟು ಉದಾಹರಣೆಗಳಿವೆ, ಎಲ್ಲೆಲ್ಲಿ ಏನೇನಾಗ್ತದೆ ಅಂತ. ಅಂಥ ವ್ಯಕ್ತಿಗಳಾಗಬೇಡಿ. ಅಂಥ ವ್ಯಕ್ತಿಗಳಾದರೆ ನೇಪಾಳದಲ್ಲಿ ಆದದ್ದೇ ಇಲ್ಲೂ ಆಗ್ತದೆ ಕ್ರಾಂತಿಯಲ್ಲಿ ಗೆದ್ದವರಿಲ್ಲ. ನಿಮ್ಮ ಭವಿಷ್ಯ, ನಿಮ್ಮ ಮಕ್ಕಳ ಭವಿಷ್ಯ ಏನಾಗ್ಬೋದು ಸ್ವಲ್ಪ ಯೋಚನೆ ಮಾಡಿ. ಬಂಧುಗಳೇ, ಇದರ ಜೊತೆ ಇನ್ನೊಂದು ಮೌಲ್ಯದ ಅಗತ್ಯ ಇದೆ, ಅದು ಮಾನವೀಯತೆ. ನಾವೆಲ್ಲ ತಿಳ್ಕೊಂಡಿದ್ದೇವೆ, ನಾವು ಹುಟ್ಟುವಾಗ ಮಾನವರಾಗಿ ಹುಟ್ಟುತ್ತೇವೆ ಅಂತ. ಮಾನವ ಅನ್ನುವ ಗುಂಪೇ ಸೈನ್ಸಲ್ಲಿಲ್ಲ. ನಾವು ಹುಟ್ಟುವುದು ಹೋಮೋಸಿಪಿಯನ್ಸ್ ಅನ್ನೋ ಒಂದು ಗುಂಪಿಗೆ, ಅದಕ್ಕೂ ಮಾನವೀಯತೆಗೂ ಯಾವ ಸಂಬಂಧನೂ ಇಲ್ಲ. ಮಾನವೀಯತೆ ಅನ್ನೋದು ನಮ್ಮ ಹಿರಿಯರು ಕಟ್ಟಿದಂಥ ಒಂದು ಮೌಲ್ಯ. ಸಮಾಜದಲ್ಲಿ ಶಾಂತಿ ಸೌಹಾರ್ದ ಇರಬೇಕನ್ನುವ ಹಿನ್ನೆಲೆಯಲ್ಲಿ ಮಾನವೀಯತೆ ಇದ್ರೆ ನಾವು ಮಾನವರಾಗ್ತೇವೆ ಅಂತ ನಮ್ಮ ಗುರುಗಳು ಕವಿಗಳು ಬರೆದಿದ್ದಾರೆ. ಏನೇ ಆಗದು ನಿನಗೆ ಬೇಕಾದವನಾಗು, ಆದರೆ ಮೊದಲು ಮಾನವನಾಗುವಂತಾರೆ. ಎಂಥ ಮಾತು! ಆ ಒಂದು ಮಾನವೀಯತೆಯನ್ನು ಕೂಡ ನಾವು ಅಳವಡಿಸಿಕೊಂಡ್ರೆ ಖಂಡಿತವಾಗಿಯೂ ಜೀವನದಲ್ಲಿ ಸಂತಸ ಇರ್ತದೆ. ಹೀಗೆ ಶ್ರೀಮಂತ ಬಡವ ಅನ್ನುವ ಒಂದು ಸಮಸ್ಯೆ ಇದ್ದೇ ಇರ್ತದೆ. ಆದರೆ ಅದಕ್ಕೆ ನೀವು ಬಲಿಯಾಗಬೇಡಿ. ಶ್ರೀಮಂತನಾಗುವ ಪ್ರಯತ್ನ ಮಾಡಿ. ಎಷ್ಟರ ಮಟ್ಟಿಗೆ ನೀವು ಶ್ರೀಮಂತರಾಗ್ತಿರೋ ಅದರಲ್ಲೇ ಸಂತಸ ಪಡ್ಕೊಳ್ಳಿ, ಇದ್ದದ್ರಲ್ಲೇ ಸಂತಸ ಪಡ್ಕೊಳ್ಳಿ. ಆವಾಗ ತೃಪ್ತಿ ಇರ್ತದೆ. ತೃಪ್ತಿ ಇದ್ರೆ ಜೀವನದಲ್ಲಿ ಜೀವನ ಸಾರ್ಥಕ ಆಗ್ತದೆ. ಈ ಮಾನವೀಯತೆ ಇಲ್ಲದಕ್ಕೊಂದು ಉದಾಹರಣೆ ಕೊಟ್ಟು ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. 2011ರಲ್ಲಿ ಯಶವಂತಪುರದ ಹತ್ರ ಒಬ್ಬ ಹರೀಶ್ ನಂಜಪ್ಪ ಅನ್ನೋ ಯುವಕ ಮೋಟರ್ ಸೈಕಲಲ್ಲಿ ಹೋಗ್ತಾ ಇದ್ದ. ಆತ ಹಿಂದೆ ಒಂದು ಲಾರಿ ಹೋಗ್ತಾ ಇತ್ತು. ಆ ಲಾರಿಯ ಒಂದು ಫ್ರಂಟ್ ಟೈರ್ ಪಂಕ್ಚರ್ ಆಗಿತ್ತು, ರಿಮ್ಮಲ್ಲಿ ಹೋಗ್ತಾ ಇತ್ತು. ಅದು ಅಪಘಾತ ಆಗಿ ಹರೀಶ್ ನಂಜಪ್ಪನ ಮೇಲೆ ಹೋಗ್ತದೆ. ಆತನ ದೇಹ ಇಬ್ಬಾಗವಾಗ್ತದೆ, ಆದರೆ ಜೀವಂತವಾಗಿದ್ದ. ಅಲ್ಲಿ ಹಲವಾರು ವ್ಯಕ್ತಿಗಳು ಫೋಟೋ ತೆಗಿತಾ ಇದ್ರು, ವಿಡಿಯೋ ಮಾಡ್ತಾ ಇದ್ರು. ಈಗ ಅವ್ರನ್ನ ಕೇಳ್ಕೊಂಡು ಒಂದು ತುತ್ತು ನೀರು ಕೊಡಿ ಅಂತ, ಯಾರೂ ಕೊಟ್ಟಿಲ್ಲ. ಆಂಬ್ಯುಲೆನ್ಸ್ ಬರ್ತದೆ, ಆಂಬ್ಯುಲೆನ್ಸ್ ಸಿಬ್ಬಂದಿ ದೇಹದ 2 ಭಾಗವನ್ನು ಎತ್ತಿ ಆಂಬ್ಯುಲೆನ್ಸಲ್ಲಿ ಹಾಕ್ತಾರೆ. ಆವಾಗ ಜೀವಂತವಾಗಿದ್ದ. ಸಿಬ್ಬಂದಿಗೆ ಹೇಳ್ತಾರೆ, ದಯವಿಟ್ಟು ವೈದ್ಯರಿಗೆ ಹೇಳಿ ನನ್ನ ಕಣ್ಣನ್ನು ದಾನ ಮಾಡಕ್ಕೆ ಅಂತ. ಇದು ಕಟ್ಟುಕತೆ ಅಲ್ಲ. ಹರೀಶ್ ನಂಜಪ್ಪನ ತಾಯಿಗೆ ಮರಣೋತ್ತರ ಪ್ರಶಸ್ತಿ ZTV ಅವ್ರು ಕೊಡ್ತಾರೆ. ಆ ಪ್ರಶಸ್ತಿ ಪ್ರದಾನ ಮಾಡಕ್ಕೆ ನನ್ನನ್ನು ಕರೆದಿದ್ರು. ಬಂಧುಗಳೇ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಎಲ್ಲಿಂದ ಎಲ್ಲಿಗೆ ಬಂದಿದ್ದೇವೆ ಅಂತ. 50ನೇ ದಶಕದಲ್ಲಿ ಒಂದೊಂದು ಹಗರಣದಲ್ಲಿ 52 ಲಕ್ಷ ರೂಪಾಯಿ ಹೋಗ್ತಾ ಇತ್ತು. ತದನಂತರದ ದಶಕದಲ್ಲಿ ಬೋಫರ್ಸ್ ಅನ್ನುವ ಹಗರಣದಲ್ಲಿ ಅದು 64 ಕೋಟಿ ಆಯಿತು. ತದನಂತರ ಕಾಮನ್ವೆಲ್ತ್ ಗೇಮ್ಸ್ ಅನ್ನುವ ಹಗರಣದಲ್ಲಿ ಅದು 70,000 ಕೋಟಿ ಆಯಿತು. ಅದರ ನಂತರ ಒಂದು ಹಗರಣದಲ್ಲಿ 2G ಅನ್ನುವ ಹಗರಣದಲ್ಲಿ 1,76,000 ಕೋಟಿ ಆಯಿತು. ಅದರ ನಂತರ ಇನ್ನೊಂದು ಕೋಲ್ಗೇಟ್ ಅನ್ನುವ ಹಗರಣದಲ್ಲಿ 1,86,000 ಕೋಟಿ ರೂಪಾಯಿ ಒಂದೊಂದು ಹಗರಣದಲ್ಲಿ ಕೊಳ್ಳೆ ಹೊಡೆದು. ಎಂತಹ ವ್ಯಕ್ತಿಗಳಿದೆ! ಇನ್ನೆಷ್ಟು ಹೋಗಬಹುದು?
ನಾನು ಸ್ಕೂಲ್ಗೆ ಹೋಗ್ತಾ ಇದ್ದಾಗ ಒಂದು ಗ್ಯಾಲನ್ ಪೆಟ್ರೋಲಿಗೆ 12 ಆಣೆ, ಒಂದು ಗ್ಯಾಲನ್ ಅಂದರೆ 3.5 ಲೀಟರ್, 1 ಲೀಟರ್ಗೆ 3 ಆಣೆ. ಇವತ್ತು 1 ಲೀಟರ್ಗೆ 105 ರೂಪಾಯಿ. ಸುಪ್ರೀಂ ಕೋರ್ಟ್ ಜಡ್ಜರಿಗೆ ಅಂದು 4,000 ಸಂಬಳ, ಇಂದು ಸುಮಾರು 3 ಲಕ್ಷ ಇದೆ. ಯಾಕೆ? ಆ ರೂಪಾಯಿಗೆ ಬೆಲೆ ಇಲ್ಲ. ಇದಕ್ಕೆ ಕಾರಣ ನಮ್ಮಲ್ಲಿರುವಂತಹ ದುರಾಸೆ. ನಿಮ್ಮ ಜೀವನ ಸಾರ್ಥಕ ಆಗಬೇಕಾದ್ರೆ ಈ 2 ಮೌಲ್ಯಗಳನ್ನು ಅಳವಡಿಸಿ, ತೃಪ್ತಿ ಮತ್ತು ಮಾನವೀಯತೆ. ಅದರಿಂದ ನಿಮಗೆ ಸಂತಸ ಬರ್ತದೆ, ನಿಮ್ಮ ಜೀವನ ಸಾರ್ಥಕ ಆಗ್ತದೆ, ದೇಶಕ್ಕೆ ಶಕ್ತಿ ಬರ್ತದೆ ಅಂತ ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೇನೆ. ಧನ್ಯವಾದಗಳು.